ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ನಾಳೆ ನಡೆಯುವಂತಹ ಎಕ್ಸಾಮಿಗೆ ಪಾರ್ಟ್ ಪಿ ಯಲ್ಲಿ ಕೇಳುವಂತಹ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ರಿಲೇಟೆಡ್ ಟು ಬಿಸ್ನೆಸ್ ಸ್ಟಡೀಸ್. ಹಿಯರ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ಪಾರ್ಟ್ ಬಿ ಯಲ್ಲಿ ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒನ್, ಸ್ಟೇಟ್ ಎನಿ ಟು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟನ್ನ 8 ಮಾರ್ಕ್ಸಿಗೆ ಏನು ಓದ್ಕೊಂಡಿದ್ದೀರಿ. ಅದರಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸು, ಪರ್ಸನಲ್ ಆಬ್ಜೆಕ್ಟಿವ್ಸು, ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂತ 3 ಕ್ಯಾಟಗರೀಸ್ ಬರುತ್ತೆ. ಅದರಲ್ಲಿ ಏನೇನು ಪಾಯಿಂಟ್ಸ್ಗಳಿದೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡಿರಬೇಕು. ಇಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ನ ಕೇಳಿದ್ದಾರೆ, ಪ್ರಾಫಿಟ್, ಗ್ರೋತ್, ಸರ್ವೈವಲ್. ಓಕೆನಾ. ನೆಕ್ಸ್ಟ್ ಒನ್, ರೈಟ್ ದ ಮೀನಿಂಗ್ ಆಫ್ ಯೂನಿಟಿ ಆಫ್ ಕಮಾಂಡ್ ಆಸ್ ಗಿವನ್ ಬೈ ಹೆನ್ರಿ ಫೇಯಾಲ್. ಇಲ್ಲಿ 2 ಕ್ವಶನ್ ನಾನು ಒಟ್ಟಿಗೆ ಹೇಳ್ತೀನಿ. ಯೂನಿಟಿ ಆಫ್ ಕಮಾಂಡ್ ಮತ್ತು ಯೂನಿಟಿ ಆಫ್ ಡೈರೆಕ್ಷನ್ ಏನಿದೆ ಅದಕ್ಕೆ ಡಿಫ್ರೆನ್ಸ್ ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ಬಟ್ ಇಲ್ಲಿ ಜಸ್ಟ್ 2 ಮಾರ್ಕ್ಸಿಗೆ ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಕೇಳಿದ್ದಾರೆ. ನೀವು ಯೂನಿಟಿ ಆಫ್ ಕಮಾಂಡ್ ಮತ್ತು ಯೂನಿಟಿ ಆಫ್ ಡೈರೆಕ್ಷನ್ ಎರಡಕ್ಕೂ ಒಂದೊಂದು ಡಿಫ್ರೆನ್ಸ್ನ ನೋಡ್ಕೊಂಡಿರಬೇಕಾಗತ್ತೆ. ಯೂನಿಟಿ ಆಫ್ ಕಮಾಂಡ್ ಮೀನ್ಸ್ ಒನ್ ಸಬಾರ್ಡಿನೇಟ್ ಶುಡ್ ರಿಸೀವ್ ಆರ್ಡರ್ಸ್ ಫ್ರಮ್ ಆ್ಯಂಡ್ ಒನ್ ಶುಡ್ ಬಿ ರೆಸ್ಪಾನ್ಸಿಬಲ್ ಟು ಓನ್ಲಿ ಒನ್ ಸುಪೀರಿಯರ್. Unity of direction means each group of activities having same objective must have one head and one plan. Unity of command, it prevents dual subordination. Unity of direction, it prevents overlapping of activities. Next one, state 2 limitations of planning. So 4 limitations ನಿಮಗೆ ಗೊತ್ತಿರುತ್ತೆ, 4 ಮಾರ್ಕ್ಸಿಗೆ ಓದ್ಕೊಂಡಿರ್ತೀರಿ. ಅದರಲ್ಲಿ 2 ಪಾಯಿಂಟನ್ನು ಬರೀರಿ. ಇಟ್ ಈಸ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್, ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್ ಅಂತ. ನೆಕ್ಸ್ಟ್ ಒನ್, ಡಿಫೈನ್ ಆರ್ಗನೈಸಿಂಗ್. ಆರ್ಗನೈಸಿಂಗ್ ಕಾನ್ಸೆಪ್ಟನ್ನ 8 ಮಾರ್ಕ್ಸಿಗೆ ಓದ್ಕೊಂಡಿರ್ತೀರಿ. ಹಾಗಾಗಿ ಅಲ್ಲಿ ಆರ್ಗನೈಸಿಂಗ್ ಮೀನಿಂಗ್ ಏನು ಕೊಟ್ಟಿರ್ತೀವಿ ಅದನ್ನೇ ಓದ್ಕೊಳ್ಬೇಕು. ಡೆಫಿನಿಷನ್ ಅಂತ ಕೇಳಿರೋದ್ರಿಂದ, ಡಿಫೈನ್ ಅಂತ ಕೇಳಿರೋದ್ರಿಂದ ಆಥರ್ ನೇಮ್ ಹಾಕಿ ಬರೀಬೇಕು. ಅಕಾರ್ಡಿಂಗ್ ಟು ಥಿಯೋ ಹೈಮನ್, organizing is the process of defining and grouping the activities of the enterprise and establishing authority relationship among them. Next one, what is staffing? Staffing means, staffing is the managerial function of filling and keeping filled positions in the organization structure. In simple, staffing is putting people to jobs. Next 2 marks question, what is grapevine communication? Grapevine communication is an informal channel of business communication which takes place without following the formal lines of communication. Next one, state any 2 importance of controlling. Controlling help for execution of plans. Controlling improves employees' efficiency. State any 2 types of financial decisions. Answer, investment decision, financing decision, dividend decision. Next one, give 2 examples of convenience goods. Convenience goods ಗೆ ಆನ್ಸರ್, ಐಸ್ ಕ್ರೀಮ್ಸ್, ಮೆಡಿಸಿನ್ಸ್, ನ್ಯೂಸ್ ಪೇಪರ್, ಸ್ಟೇಷನರಿ ಐಟಮ್ಸ್. ನೆಕ್ಸ್ಟ್ ಇನ್ನೊಂದು ಪೇಪರಲ್ಲಿ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಾಫಿಟ್, ಗ್ರೋತ್, ಸರ್ವೈವಲ್. ಸೇಮ್. ವಾಟ್ ಈಸ್ ಸ್ಕ್ಯಾಲರ್ ಚೈನ್? Scalar chain is the formal lines of authority from the highest rank to the lowest rank in the organization. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ 2 ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. 4 ಮಾರ್ಕ್ಸಿಗೆ ಓದ್ಕೊಂಡಿರ್ತೀರಿ ಇಂಪಾರ್ಟೆನ್ಸು. 2 ಪಾಯಿಂಟ್ಸನ್ನು ಬರೆದ್ರೆ ಸಾಕಾಗುತ್ತೆ. ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್, ಪ್ಲಾನಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಅನ್ಸರ್ಟೆನಿಟಿ. ಸೊ ಉಳಿದಿರೋ ಪಾಯಿಂಟ್ಸು ನೋಡ್ಕೊಂಡಿರಿ, 4 ಮಾರ್ಕ್ಸಿಗೆ ಇಂಪಾರ್ಟೆಂಟು. ನೆಕ್ಸ್ಟ್ ಒನ್, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಅಥಾರಿಟಿ ಆ್ಯಂಡ್ ಅಕೌಂಟಬಿಲಿಟಿ. ಆನ್ಸರ್, ಅಥಾರಿಟಿ ಇಟ್ ಈಸ್ ರೈಟ್ ಟು ಕಮಾಂಡ್. ಅಕೌಂಟಬಿಲಿಟಿ ಇಟ್ ಈಸ್ ಆನ್ಸರಬಿಲಿಟಿ ಫಾರ್ ಔಟ್ಕಮ್ ಆಫ್ ದ ಅಸೈನ್ಡ್ ಟಾಸ್ಕ್. Authority can be delegated. Accountability cannot be delegated at all. Next one, state first 2 stages in staffing process. ಸ್ಟಾಫಿಂಗ್ ಪ್ರೋಸೆಸ್ 8 ಮಾರ್ಕ್ಸಿಗೆ ಓದಿದಿರಿ, ಬರೀರಿ. ಫಸ್ಟ್ ಪಾಯಿಂಟು ಮ್ಯಾನ್ ಪವರ್ ಪ್ಲಾನಿಂಗ್ ಇದೆ ಪ್ರೋಸೆಸ್ಸಲ್ಲಿ. ಸೆಕೆಂಡ್ ಪಾಯಿಂಟು ರಿಕ್ರೂಟ್ಮೆಂಟ್ ಇದೆ, ಅದನ್ನೇ ಬರೀರಿ. ನೆಕ್ಸ್ಟು ನೇಮ್ ಎನಿ 2 ಲೀಡರ್ಶಿಪ್ ಸ್ಟೈಲ್ಸ್ ಅಂತಿದೆ, ಆಟೋಕ್ರಾಟಿಕ್, ಡೆಮೋಕ್ರಾಟಿಕ್. ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ ಅಂತ ಇದೆ. ಎಗೈನ್ ಲಿಮಿಟೇಷನ್ಸ್ನ ನೀವು 4 ಮಾರ್ಕ್ಸಿಗೆ ಓದಿರ್ತೀರಿ. 2 ಪಾಯಿಂಟ್ಸನ್ನು ಬರೆದ್ರೆ ಸಾಕು. ಡಿಫಿಕಲ್ಟಿ ಇನ್ ಸೆಟ್ಟಿಂಗ್ ಕ್ವಾಂಟಿಟೇಟಿವ್ ಸ್ಟ್ಯಾಂಡರ್ಡ್ಸ್, ಲಿಟಲ್ ಕಂಟ್ರೋಲ್ ಆನ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ರೈಟ್ ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಆನ್ಸರ್, to ensure availability of funds whenever required, to see that the firm does not raise resources. 8 ಮಾರ್ಕ್ಸಿಗೆ ಮಾರ್ಕೆಟಿಂಗ್ ಫಂಕ್ಷನ್ಸ್ನ ಓದ್ಕೊಂಡಿರ್ತಿರಲ್ಲ, ಅದರ ಡೆಫಿನಿಷನ್ ಏನಿದೆ ಆ ಡೆಫಿನಿಷನ್ನ ಬರೀಬೇಕು. ನೆಕ್ಸ್ಟ್, ರೈಟ್ ಎನಿ 2 ಕನ್ಸ್ಯೂಮರ್ ರೈಟ್ಸ್ ಅಂತಿದೆ, ಯಾವುದಾದ್ರು 2 ರೈಟ್ಸ್ನ ಬರೀಬೇಕು. ಇಲ್ಲೂ ಕೂಡ 4 ಮಾರ್ಕ್ಸಿಗೆ ಇದು ಓದ್ಕೊಂಡಿರ್ತೀರಿ, ಇಂಪಾರ್ಟೆಂಟು. ರೈಟ್ ಟು ಸೇಫ್ಟಿ, ರೈಟ್ ಟು ಬಿ ಇನ್ಫಾರ್ಮ್ಡ್. ಇಲ್ಲಿ ಸ್ಟೇಟ್ ಎನಿ 2 ಡೈರೆಕ್ಷನ್ಸ್ ವಿಚ್ ಕ್ಯಾನ್ ಬಿ ಇಶ್ಯೂಡ್ ಬೈ ದ ಕನ್ಸ್ಯೂಮರ್ ಕೋರ್ಟ್ ಟು ದ ಅಪೋಸಿಟ್ ಪಾರ್ಟಿ. ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳಿದ್ದಾರೆ ಕ್ವಶನ್, ಸೊ ಕೇಳ್ಬೋದು ಈ ಸಲ. ಅದಕ್ಕೆ ಆನ್ಸರ್ 2 ಪಾಯಿಂಟ್ಸನ್ನು ಬರೀಬೇಕು. To remove the defect in goods or deficiency in service, to replace the defective product with a new one free from any defect. ಸಾಕಾಗುತ್ತೆ. 3ನೇ ಪಾಯಿಂಟ್ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪೇಪರಲ್ಲಿ ಡಿಫೈನ್ ಮ್ಯಾನೇಜ್ಮೆಂಟು ರಿಪೀಟ್ ಆಗಿರೋ ಕ್ವಶನು. ಗಿವ್ ದ ಮೀನಿಂಗ್ ಆಫ್ ಮೆಂಟಲ್ ರೆವಲ್ಯೂಷನ್ ಆಸ್ ಪ್ರಪೌಂಡೆಡ್ ಬೈ FW ಟೇಲರ್ ಅಂತ ಕೊಟ್ಟಿದ್ದಾರೆ. ಮೆಂಟಲ್ ರೆವಲ್ಯೂಷನ್ ಮೀನ್ಸ್ ಎ ಕಂಪ್ಲೀಟ್ ಚೇಂಜ್ ಇನ್ ದ ಮೈಂಡ್ಸೆಟ್ ಆ್ಯಂಡ್ ಆಟಿಟ್ಯೂಡ್ ಆಫ್ ವರ್ಕರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟುವರ್ಡ್ಸ್ ಒನ್ ಅನದರ್ ಫ್ರಮ್ ಕಾಂಪಿಟೇಷನ್ ಟು ಕೋಆಪರೇಷನ್.
ನೆಕ್ಸ್ಟು ಸ್ಟೇಟ್ ಎನಿ ಟು ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಇದೆ. ಇಲ್ಲಿ ಮೆನ್ಷನ್ ದ ಫಸ್ಟ್ 2 ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಪ್ರೋಸೆಸ್ ಮತ್ತೆ ರಿಪೀಟೆಡ್ ಪ್ಲಾನಿಂಗ್ ಪ್ರೋಸೆಸ್ಸಲ್ಲಿ ಫಸ್ಟ್ 2 ಸ್ಟೆಪ್ಸನ್ನು ಬರೀತಿರಲ್ಲ. ನೆಕ್ಸ್ಟು ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಕೊಟ್ಟಿದ್ದಾರೆ. ಎಲಿಮೆಂಟ್ಸ್ ಆಫ್ ಡೆಲಿಗೇಷನ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಯಾವುದಾದ್ರೂ ಎರಡನ್ನ ಬರೀರಿ. ರೈಟ್ ಟು ಬೆನಿಫಿಟ್ಸ್ ಟು ಎಂಪ್ಲಾಯೀಸ್ ಫ್ರಮ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕೇಳಿದ್ದಾರೆ. ಆನ್ಸರ್: ಟ್ರೈನಿಂಗ್ ಇನ್ಕ್ರೀಸಸ್ ದ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಮೊರೇಲ್ ಆಫ್ ಎಂಪ್ಲಾಯೀಸ್. ಟ್ರೈನಿಂಗ್ ಈಸ್ ಎ ಸಿಸ್ಟಮ್ಯಾಟಿಕ್ ಲರ್ನಿಂಗ್ ಆಲ್ವೇಸ್ ಬೆಟರ್ ದ್ಯಾನ್ ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ಸ್. ನೆಕ್ಸ್ಟ್ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಸೂಪರ್ವಿಷನ್? ಇದಕ್ಕೆ ಆನ್ಸರ್: ಸೂಪರ್ವಿಷನ್ ಈಸ್ ದ ಪ್ರೋಸೆಸ್ ಆಫ್ ಗೈಡಿಂಗ್ ದ ಎಫರ್ಟ್ಸ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ಅದರ್ ರಿಸೋರ್ಸಸ್ ಟು ಅಕಂಪ್ಲಿಷ್ ದ ಡಿಸೈರ್ಡ್ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಒನ್, ರೈಟ್ ಎನಿ ಟು ಎಕ್ಸಾಂಪಲ್ಸ್ ಫಾರ್ ಮಾರ್ಕೆಟಿಂಗ್ ಸರ್ವಿಸಸ್ ಅಂತ ಇದೆ. ಇನ್ಶೂರೆನ್ಸ್, ಹೆಲ್ತ್ ಕೇರ್, ಆನ್ಲೈನ್ ಟ್ರೇಡಿಂಗ್, ಇದೆಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗ್ ನಿಮಗೆ ಗೊತ್ತಾಗುತ್ತೆ. ರೈಟ್ ಎನಿ ಟು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ನೋಡ್ಕೊಳ್ಬೇಕು. ರೈಟ್ಸು ರೆಸ್ಪಾನ್ಸಿಬಿಲಿಟೀಸು 4 ನೋಡ್ಕೊಂಡಿರ್ತೀರಿ 4 ಮಾರ್ಕ್ಸಿಗೆ. ಇಲ್ಲಿ 2 ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಿಮಗೆ 2024 ಆ್ಯನುವಲ್ ಎಕ್ಸಾಮಲ್ಲಿ ಯಾವ ರೀತಿಯಾಗಿ 2 ಮಾರ್ಕ್ಸಿಗೆ ಕ್ವಶನ್ಸ್ ಬಂದಿತ್ತು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ತಾ ಹೋಗಿ. ಸ್ಟೇಟ್ ಎನಿ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಷನ್ ಕೇಳಿದ್ದಾರೆ. ಕೋಆರ್ಡಿನೇಷನ್ ಕಾನ್ಸೆಪ್ಟ್ 4 ಮಾರ್ಕ್ಸಿಗೆ ಇಂಪಾರ್ಟೆಂಟು, ನೋಡ್ಕೊಂಡಿರ್ತೀರಿ. ಸೊ ನೋಡ್ಕೊಳ್ಳುವಾಗ ಇದರಲ್ಲಿ ಕೋಆರ್ಡಿನೇಷನ್ ಎನ್ಶ್ಯೂರ್ಸ್ ಯೂನಿಟಿ ಆಫ್ ಆಕ್ಷನ್. ಕೋಆರ್ಡಿನೇಷನ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. 2 ಪಾಯಿಂಟನ್ನು ಬರೆದ್ರೆ ಸಾಕು. ರೈಟ್ ಎನಿ ಟು ಸಿಗ್ನಿಫಿಕೆನ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ಸಿಗ್ನಿಫಿಕೆನ್ಸು 2 ಮಾರ್ಕ್ಸಿಗೆ ನೋಡ್ಕೊಳ್ಬೇಕು. ಸೊ ಈ ಕಾನ್ಸೆಪ್ಟನ್ನು ನೀವು 4 ಮಾರ್ಕ್ಸಿಗೆ ನೋಡ್ಕೊಂಡಿರಲ್ಲ. Providing managers with useful insights into reality, optimum utilization of resources and effective administration, scientific decision, meeting the changing environmental requirements, fulfilling social responsibility, management training, education and research. ಯಾವುದಾದ್ರೂ 2 ಪಾಯಿಂಟು, 4 ಪಾಯಿಂಟ್ ನೋಡ್ಕೊಂಡಿರಿ. 4 ಮಾರ್ಕ್ಸಿಗೆ ಕೇಳಿದ್ರೆ ಬರೆಯೋಕ್ಕಾಗುತ್ತೆ. ನೆಕ್ಸ್ಟು ಸ್ಟೇಟ್ ಎನಿ ಟು ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್. ಆಲ್ರೆಡಿ ಇದು ರಿಪೀಟು ಗೊತ್ತಿದೆ. ಡಿಫೈನ್ ಆರ್ಗನೈಸಿಂಗ್, ರಿಪೀಟೆಡ್ ಕ್ವಶನ್. ಡಿಫ್ರೆನ್ಸ್ ಬಿಟ್ವೀನ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಇದು ಕೂಡ ರಿಪೀಟ್ ಕ್ವಶನ್. ಟ್ರೈನಿಂಗ್, ಇಟ್ ಈಸ್ ಎ ಜಾಬ್ ಓರಿಯೆಂಟೆಡ್ ಪ್ರೋಸೆಸ್. ಡೆವಲಪ್ಮೆಂಟ್, ಇಟ್ ಈಸ್ ಕರಿಯರ್ ಓರಿಯೆಂಟೆಡ್ ಪ್ರೋಸೆಸ್. Training, it is a process of increasing knowledge and skill. Development, it is a process of learning and growth. ನೆಕ್ಸ್ಟ್ ಒನ್, ಸ್ಟೇಟ್ ಎನಿ ಟು ನೀಡ್ಸ್ ಆಫ್ ಮ್ಯಾಸ್ಲಾಸ್ ನೀಡ್ ಹೈರಾರ್ಕಿ ಥಿಯರಿ. ಸೊ ಮ್ಯಾಸ್ಲಾಸ್ ನೀಡ್ಸ್ ಏನಿದೆ 5, ಆ ನೀಡ್ಸ್ ಗೊತ್ತಿರಬೇಕು. ಇಲ್ಲಿ 2 ಕೇಳಿರೋದ್ರಿಂದ ಬೇಸಿಕ್ ನೀಡ್ಸ್, ಸೇಫ್ಟಿ ನೀಡ್ಸ್ ಬರ್ದಿದ್ದೀನಿ. ನೆಕ್ಸ್ಟು ಅಗೈನ್ ರಿಪೀಟೆಡ್ ಕ್ವಶನ್, ಲಿಮಿಟೇಷನ್ಸ್ ಆಫ್ ಕಂಟ್ರೋಲಿಂಗ್ 2 ಬರೀಬೇಕು. ಟ್ವಿನ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮತ್ತೆ ರಿಪೀಟೆಡ್. ವಾಟ್ ಈಸ್ ಮಾರ್ಕೆಟಿಂಗ್ ಅಗೈನ್ ರಿಪೀಟೆಡ್. ಸ್ಟೇಟ್ ಎನಿ ಟು ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕನ್ಸ್ಯೂಮರ್ ಮತ್ತೆ ರಿಪೀಟೆಡ್. ಸೊ ಇದಿಷ್ಟು ಕೂಡ 2 ಮಾರ್ಕ್ಸ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.